ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಾರೆ ಎಂದರೆ ಏನೋ ಒಳ್ಳೆ ಸುದ್ದಿ ಇದೆ ಎಂದರ್ಥ. ಹೀಗಂತ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಕಾಲೆಳೆದ ಘಟನೆ ನಡೆದಿದೆ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡುತ್ತಾ, ಇದು ಕ್ರೆಡಿಟ್ ಕಾರ್ಡ್ ಬಜೆಟ್ ಆಗಿದೆ, ಹಣಕಾಸಿನ ಶಿಸ್ತು ಪಾಲನೆ ಆಗಿಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿದೆ, ರೋಗಿ ಸ್ಥಿತಿ ಗಂಭೀರ ಆದಾಗ ಆಕ್ಸಿಜನ್ ನಲ್ಲಿ ಇಡಲಾಗುತ್ತದೆ, ವೈದ್ಯರಿಗೆ ರೋಗಿ ಸತ್ತಿದ್ದಾರೆ ಎಂದು ಗೊತ್ತಾದರೂ ಆಕ್ಸಿಜನ್ ನಲ್ಲಿ ಇಟ್ಟು ಬದುಕಿದ್ದಾರೆ ಅಂತ ಹೇಳಲಾಗುತ್ತೆ ಎಂದ್ರು. ಇದು ಖಾಲಿ ಟ್ರಂಕ್ ಬಜೆಟ್, ಖಾಲಿ ಚೆಂಬು ಎಂದು ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಹಾಗಾದ್ರೆ ನಿಮ್ಮ ಕೇಂದ್ರದ ಬಜೆಟ್ ಡ್ರಮ್ಮು ಎಂದು ಹೇಳೋಣ್ವೆ, ನಮ್ಮದು ಖಾಲಿ ಚೆಂಬು ಒಪ್ಪಿಕೊಳ್ಳೋಣ. ಬಜೆಟ್ ಮಂಡನೆಗೂ ಮೊದಲೇ ಚೆಂಬು ಹಿಡಿದುಕೊಂಡು ಬಂದಿದ್ದಾರೆ. ಬಜೆಟ್ ಓದಿದ ಬಳಿಕ ಚೆಂಬು ಖರೀದಿ ಮಾಡಿದ್ರೆ ಒಪ್ಪಬಹುದು. ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಬಂದ್ರೆ ನಿಮ್ಮ ಭಾವನೆ ಏನಿರಬಹುದು ಅಂತ ಪ್ರಶ್ನೆ ಮಾಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ವೇಳೆ ಮುಖ್ಯಮಂತ್ರಿ ಪರವಾಗಿ ಮಾತನಾಡುತ್ತಿದ್ದೀರಲ್ವಾ ಅಂತ ಬೆಲ್ಲತ್ ಕಿಚಾಯಿಸಿದ್ರು. ಇದಕ್ಕೆ ಅದೆಲ್ಲ ಕನಸು ಕಾಣಕ್ಕೆ ಹೋಗ್ಬೇಡ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ರು. ಈ ವೇಳೆ ಮಧ್ಯಪ್ರವೇಶ ಮಾಡಿದಂತ ಸುನಿಲ್ ಕುಮಾರ್, ಬಜೆಟ್ ಪೂರ್ವಭಾವಿ ಸಭೆಗೆ ನೀವು ಹೋಗಿಲ್ಲ, ಬಜೆಟ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಇಲ್ಲ, ಏನು ನಡೆಯುತ್ತಿದೆ ಎಂದು ಅರ್ಥ ಆಗುತ್ತಿಲ್ಲ, ಇದೀಗ ದಿಢೀರ್ ಎದ್ದು ನಿಂತ್ರೆ ಹೇಗೆ ಅಂತ ಕಾಲೆಳೆದ್ರು. ಇದೇ ವೇಳೆ ಸಿದ್ದರಾಮಯ್ಯ ಅವರ ಮೊದಲ ಬಜೆಟ್ ಅರಕಲು ಬಜೆಟ್ ಅಲ್ಲ, ಆದ್ರೆ 17ನೇ ಬಜೆಟ್ ಅರಕಲು ಬಜೆಟ್ ಅಂತ ಅಶೋಕ್ ಕಿಚಾಯಿಸಿದ್ರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ.